ಡಿ ಕೆ ಶಿ ಅವರು ಪದೇ ಪದೇ ವಿವಾದಾತ್ಮಕ ಹೇಳಿಕೆ ಇತ್ತೀಚೆಗೆ ಅಂತ RSS ಗೀತೆ ಹಾಡಿದ್ದಕ್ಕೆ ಒತ್ತಡದಿಂದ ಕ್ಷಮೆ ಕೇಳಿದ್ರು. ಆ ಒತ್ತಡ ಅದರ ಬೆನ್ನಲ್ಲೇ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವಂತ ಹೇಳಿಕೆ ಕೊಟ್ಟು ಸಾಕಷ್ಟು ತೀವ್ರ ಟೀಕೆ ಬರ್ತಾ ಇದೆ ಸರ್ ಹೇಳಿಕೆಗೆ. ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ಮೈಸೂರು ಮನೆತನದ ಮಹಾರಾಣಿಯರಾಗಿರುವಂಥ ಪ್ರಮೋದ ದೇವಿಯವರು ಮತ್ತು ಆ ಮನೆತನೆಗೆ ಸೇರಿರುವಂಥ ಲೋಕಸಭಾ ಸದಸ್ಯರು ಮತ್ತು ಮಹಾರಾಜರಾಗಿರುವಂಥ ಯದುವೀರವರು, ನಮ್ಮ ಪ್ರತಾಪ್ ಸಿಂಹ, ಇತರ ಎಲ್ಲ ಗಣ್ಯಮಾನ್ಯರು ಈ ವಿಚಾರದಲ್ಲಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ವಿಚಾರಗಳನ್ನು ತಿಳಿಸಿದ್ದಾರೆ. ಯಾವ ಒಂದು ಸೂಕ್ಷ್ಮತೆಯನ್ನ ಅಥವಾ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಏನೊಂದು ಕಾಂಗ್ರೆಸ್ ಸರ್ಕಾರ ತನ್ನ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅಥವಾ ಇತರ ವ್ಯಕ್ತಿಗಳು ಯಾವ ರೀತಿ ಜವಾಬ್ದಾರಿಯುತವಾಗಿ ನಡ್ಕೋಬೇಕಿತ್ತೋ ಆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂಥದ್ದಾಗ್ತಿಲ್ಲ. ಮನ ಬಂದಂತೆ ಮಾತಾಡ್ತಿರೋದು ಎಲ್ಲೋ ಒಂದ್ ಕಡೆ ಸರ್ಕಾರ ಇದನ್ನ ಬರೀ ಸಾಂಸ್ಕೃತಿಕವಾಗಿ ಬಿಂಬಿಸೋಕೆ ಹೋಗ್ತಿರೋದು. ಇದು ಧಾರ್ಮಿಕ ಹಬ್ಬನು. ಇದಕ್ಕೆ ಇವತ್ತೇನು ಸ್ವಾತಂತ್ರ್ಯ ನಂತರ ಬಂದಿರುವಂಥದ್ದಲ್ಲ. ಇದು ಯಾವಾಗಲೂ ಇತಿಹಾಸದಿಂದನೂ ಕೃಷ್ಣದೇವರಾಯರ ಕಾಲದಿಂದ ಮುಂಚಿನಿಂದಲೂ ನವರಾತ್ರಿ ಹಬ್ಬವನ್ನ ಒಂದು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮದ ಒಂದು ಆಚರಣೆ ಆಗಿದೆ. ಹಾಗಾಗಿ ಇದನ್ನ ಎಲ್ಲೋ ಒಂದ್ ಕಡೆ ಕಡೆಗಣಿಸುವಂಥದ್ದು ಆಗಬಾರ್ದು. ಯಾರಿಗೆ ಯಾವ ಧರ್ಮದ ಬಗ್ಗೆ ನಂಬಿಕೆ ಇಲ್ಲೋ ಆ ನಂಬಿಕೆ ಇಲ್ಲದಂಥ ವ್ಯಕ್ತಿಗಳ ಕೈನಲ್ಲಿ ಬೇರೆ ಹಲವಾರು ಕಾರ್ಯಕ್ರಮಗಳಿದಾವೆ ಉದ್ಘಾಟನೆ ಮಾಡಲಿಕ್ಕೆ. ಒಂದು ಸೆಕ್ಯುಲರಿಸಮ್ ಏನು ತೋರಿಸ್ಬೇಕಾಗಿದೆಯೋ, ಎಲ್ಲಿ ಸೆಕ್ಯುಲರಿಸಮ್ ತೋರಿಸ್ಬೇಕಾಗಿದೆಯೋ ಅಲ್ಲಿ ತೋರಿಸಿ. ಎಲ್ಲಿ ಭಾವನೆಗಳನ್ನ ಗೌರವಿಸ್ಬೇಕಾಗಿದೆಯೋ ಆ ಭಾವನೆಗಳನ್ನ ಗೌರವಿಸುವಂಥ ಕೆಲಸ ಸರ್ಕಾರದಿಂದ ಆಗಬೇಕು. ಇದನ್ನ ಮಾಡೋದು ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನ ಎಲ್ಲೋ ಒಂದ್ ಕಡೆ ಇವರು ತಪ್ಪುಗಳನ್ನ, ಇವರ ನ್ಯೂನತೆಗಳನ್ನ ಮುಚ್ಚಾಕೊಳ್ಳಕ್ಕೆ ಯಾವಾಗಲೂ ಕಾಂಟ್ರವರ್ಸಿ, ಒಂದು ಎರಡಲ್ಲ, ಪ್ರತಿ ದಿನಾನು ಇವರು ಬರೀ ಕಾಂಟ್ರವರ್ಸಿಗಳನ್ನ ಹುಟ್ಟಾಕೋದ್ರಲ್ಲಿ ನಂಬರ್ ಒನ್. ಅವರ ಸ್ಕ್ಯಾಂಡಲ್ಗಳು, ಸ್ಕ್ಯಾಮ್ಗಳನ್ನ ಮುಚ್ಚಾಕೊಳ್ಳುವಂಥದ್ದು, ನ್ಯೂನತೆಗಳನ್ನ ಇವನ್ನೆಲ್ಲ ಮುಚ್ಚಾಕೊಳ್ಳೋಕ್ಕೆ ಡೈವರ್ಷನ್ ಮಾಡುವಂಥದ್ದು. ಇಡೀ ಕರ್ನಾಟಕ ರಾಜ್ಯವನ್ನ ಏನೊಂದು ಒಳ್ಳೆ ಕಾರಣಕ್ಕಾಗಿ ಸುದ್ದಿಯಲ್ಲಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕರ್ನಾಟಕಕ್ಕೆ ಅಪಪ್ರಚಾರ ಇವತ್ತು ವಿಶ್ವ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಎಲ್ಲ ಮಟ್ಟದಲ್ಲೂ ಅಪಪ್ರಚಾರಕ್ಕೆ ಕಾರಣಕರ್ತವಾಗಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಈ ಬಡವರ, ದಲಿತರ, ಪರಿಶಿಷ್ಟ ಪಂಗಡ, ಹಿಂದುಳಿದವರ ಎಲ್ಲ ವರ್ಗದ ಎಲ್ಲ ಜನರಿಗೂ ಅನ್ಯಾಯವನ್ನು ಮಾಡೋದರಲ್ಲಿ ಮುಂಚೂಣಿಯಲ್ಲಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ವಾಲ್ಮೀಕಿ ನಿಗಮದಾಗ್ಲಿ, ಮೂಡಾದಾಗ್ಲಿ, ಧರ್ಮಸ್ಥಳದ ವಿಚಾರದಲ್ಲಾಗ್ಲಿ, ಇವತ್ತು ಬಾನು ಮುಸ್ತಾಕ್ ಅವರ ವಿಚಾರ, ದಸರಾ ಹಬ್ಬದ ವಿಚಾರದಲ್ಲಾಗ್ಲಿ, ಎಲ್ಲ ವಿಚಾರದಲ್ಲೂ ಗೊಂದಲ ನಿರ್ಮಾಣ ಮಾಡಿ ರಾಜ್ಯದ ಜನತೆಗೆ ಬಹಳ ನೋವನ್ನು ತಂದಿದ್ದಾರೆ. ಹಾಗಾಗಿ ನಿಮಗೆ ಯಾವ ಹಕ್ಕಿದೆ, ಏನಿದೆ? ಸರ್ಕಾರ, ನೀವು ಜನರ ಧ್ವನಿ ಮತ್ತು ಜನರ ಪ್ರತಿನಿಧಿಗಳಾಗಿರೋರು. ನಿಮ್ಮ ಇಷ್ಟ ಬಂದಂಗೆ ನಡ್ಕೊಳಂಗಿಲ್ಲ. ನಿಮ್ಮ ಮನ ಬಂದಂತೆ ನಡ್ಕೊಳ್ಳೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಜನರ ಭಾವನೆಯನ್ನ ಗೌರವಿಸೋದು ಚುನಾಯಿತ ಪ್ರತಿನಿಧಿ, ಚುನಾಯಿತ ಸರ್ಕಾರ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡು ದಯವಿಟ್ಟು ಕೆಲಸ ಮಾಡಿ ಅಂತ ಬಾರಿ ಹೇಳ್ತೀವಿ. ಇದನ್ನು ಅರ್ಥ ಮಾಡಿಕೊಂಡು ತಕ್ಷಣ ಈ ಒಂದು ಕಾಂಗ್ರೆಸ್ ಸರ್ಕಾರ ಇದು ಯಾವ ಗೊಂದಲಕ್ಕೂ ಆಸ್ಪದವನ್ನ ಕೊಡದೆ ಜನರ ಭಾವನೆಯನ್ನ ಗೌರವಿಸಿ ಈ ತಕ್ಷಣ ಬಾನು ಮುಸ್ತಾಕ್ ಅವ್ರಿಗೇನು ನಮಗೆಲ್ಲ ಹೆಮ್ಮೆ. ಒಬ್ರು ಕನ್ನಡತಿ ಈ ಬುಕ್ಕರ್ ಪ್ರೈಸ್ ಅನ್ನು ಗೆದ್ದಿರೋದು, ನಮಗೆಲ್ಲ ಸಾಹಿತ್ಯ ಪ್ರಪಂಚದಲ್ಲಿ ಒಳ್ಳೆ ಸಾಧನೆ ಮಾಡಿರೋದು, ಕನ್ನಡದಲ್ಲಿ ಬರೆದಿ ನಮಗೆಲ್ಲ ಅಭಿಮಾನ ಇದೆ. ಹಾಗಾಗಿ ಇದನ್ನು ಗೊಂದಲ ನಿರ್ಮಾಣ ಮಾಡಬೇಡಿ. ಹಾಗಾಗಿ ನಿಮ್ಮನ್ನ ಸವಿನಯವಾಗಿ ಪ್ರಾರ್ಥನೆ ಮಾಡುವಂಥದ್ದಾಗುತ್ತೆ, ತಕ್ಷಣ ಸರಿಪಡಿಸುವಂಥದ್ದಾಗಲಿ. ಹಿಂದೂಗಳ ಆಸ್ತಿ ಅಲ್ಲ ಅಂತಾರೆ. ಒಂದು ಮುಜರಾಯಿ ಇಲಾಖೆಗೆ ಬಂದಾದ್ಮೇಲೆ ಹಿಂದೂಗಳ ಆಸ್ತಿ ಅಲ್ಲದೆ ಇನ್ನೇನು? ಮುಜರಾಯಿನಲ್ಲಿ ನಿಮಗೆ ಗೊತ್ತಿದೆ ನಿರ್ಬಂಧನೆಗಳು. ಬೇರೆ ನಂಬಿಕೆ ಇರುವಂತ, ಧರ್ಮಕ್ಕೆ ಸೇರುವಂತ ನಂಬಿಕೆ ಇರುವಂತ ಅಂಗಡಿನೂ ಮಾಡಂಗಿಲ್ಲ ಸುತ್ತಮುತ್ತ. ಬೇರೆ ವಿಚಾರ ಬಿಡಿ, ನಿರ್ಬಂಧನೆ ನಾವು ಹೇಳ್ತಿರೋದಲ್ಲ, ಈ ರೂಲ್ಸು ರೆಗ್ಯುಲೇಷನ್ ಆಕ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿದೆ. ಈವನ್ ವ್ಯಾಪಾರ ಎಷ್ಟು ಮೀಟರ್ ಸುತ್ತಮುತ್ತ, ದೇವಸ್ಥಾನದ ಸುತ್ತಮುತ್ತ ಬೇರೆ ಧರ್ಮಕ್ಕೆ ಸೇರಿರುವಂಥ ವ್ಯಕ್ತಿಗಳು ಯಾವುದೇ ರೀತಿಯಾದಂಥ ಧರ್ಮದ
ಒಂದು ವಸ್ತುಗಳನ್ನಲ್ಲಿ ಮಾರಾಟ ಮಾಡ್ಲಿಕ್ಕೂ ನಿರ್ಬಂಧನೆ ಇರುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಇಷ್ಟು ಅವರಿಗೆ ಪರಿಜ್ಞಾನವಿಲ್ಲದೆ, ಈ ಪರಿಜ್ಞಾನ ತಿಳುವಳಿಕೆ ಇಲ್ಲದೆ, ಇಗ್ನೋರೆನ್ಸ್ ಆಫ್ ಲಾ ಎಕ್ಸ್ಕ್ಯೂಸ್ ಕೊಡೋಕ್ಕಾಗಲ್ಲ. ಅದು ಸರ್ಕಾರದಲ್ಲಿದ್ದವರು ಯಾವಾಗ ಹೇಳಿಕೆ ಕೊಡಬೇಕಾದ್ರೆ ಜವಾಬ್ದಾರಿಯುತವಾಗಿ ಹೇಳಿಕೆಯನ್ನು ಕೊಡಬೇಕು ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಈ ಸರ್ಕಾರ, ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಇದ್ರ ವಿಚಾರದಲ್ಲಿ ಈಗಾಗಲೇ ಕ್ಷಮಾಪಣೆ ಕೇಳಬೇಕು. ಯಾಕಂದ್ರೆ ಇದು ಹಿಂದೂಗಳಿಗೆ ಸೇರಿರೋದಲ್ಲ, ಎಲ್ಲರಿಗೂ ಸೇರಿರೋದಂತಂದ್ರೆ ಏನರ್ಥ? ಕ್ಷಮೆಯನ್ನ ಈಗೆಲ್ಲ ಬೇರೆ ಬೇರೆ ವಿಚಾರದಲ್ಲೆಲ್ಲ ಕ್ಷಮೆನ ಕೇಳಿದರೆ, ಇಲ್ಲೂ ಜನರ ಹತ್ರ ಕ್ಷಮೆಯನ್ನು ಕೇಳಬೇಕು ಅಂತಲೂ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ. ತುಷ್ಟೀಕರಣ ರಾಜಕಾರಣ ಮಾಡ್ತಿದ್ದಾರೆ ಸರ್ ಕಾಂಗ್ರೆಸ್ ಅವರು ಅಂತ ಈ ವಿಚಾರದಲ್ಲಿ. ಗೊಂದಲದ ರಾಜಕಾರಣ, ಅಜ್ಞಾನಿಗಳ ರಾಜಕಾರಣ, ಇದನ್ನು ತುಷ್ಟೀಕರಣ ಅದಂತೂ ಬಿಡಿ, ಅವರು ಶಾಶ್ವತ DNA. ಇಲ್ಲಿ ಗೊಂದಲ, ಅಜ್ಞಾನದ ರಾಜಕಾರಣ, ಇದು ಅಹಂಕಾರದ, ಜನರ ಭಾವನೆಯ ವಿರುದ್ಧವಾಗಿ ಮಾಡ್ತಿರುವಂತ ನಿರ್ಧಾರಗಳು ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.